ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಶ್ರೀಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳಿದನು, ಕರ್ಮತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡೂ ಶ್ರೇಯಸ್ಕವಾದವುಗಳೇ. ಆದರೆ ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಭಗವಂತನ ಈ ಮಾತು ಎರಡು ದೋಣಿಯ ಮೇಲೆ ಕಾಲಿಟ್ಟಂತೆಯೇ ಅನ್ನಿಸುವುದು ಸಹಜ. ಕರ್ಮತ್ಯಾಗ ಮಾಡುವುದು ಹಾಗೂ ಕರ್ಮಯೋಗದಲ್ಲಿ ತೊಡಗುವುದು ಎರಡೂ ಶ್ರೇಯಸ್ಕರ ಅಂದಾಗ ಇವೆರಡನ್ನೂ ಆಚರಿಸಬಹುದೆಂಬ ಆಶಯ ಹೊಂದುವುದು ಖಚಿತ. ಆದರೆ ಕರ್ಮ ಸನ್ಯಾಸ ಅಂದರೆ ಕರ್ಮ ಬಿಡುವುದಕ್ಕಿಂತ ಕರ್ಮಯೋಗ ಬಹಳ ಉತ್ತಮ ಎನ್ನುವ ಮೂಲಕ ಹೊಸ ಹಾದಿಯನ್ನು ತೋರಿಸುತ್ತಿದ್ದಾನೆ. ಕರ್ಮವನ್ನು ಬಿಡುವುದು ಎಂದರೆ ಕೆಲಸ ಮಾಡದೆ ಕುಳಿತು ತಿನ್ನುವುದಲ್ಲ, ಬದಲಾಗಿ ಅಜ್ಞಾನದಿಂದ ಈ ಹಿಂದೆ ಮಾಡುತ್ತಿದ್ದ ಅಧರ್ಮ ಎನಿಸಿದ ಕೆಲಸವನ್ನು ಬಿಟ್ಟು ಧರ್ಮ ವಿಹಿತವಾದ ಸಮಾಜಕ್ಕೆ ಒಳಿತಾಗುವಂತಹ ಕೆಲಸವನ್ನು ಮಾಡುವುದು. ಮಾಡುವ ಕೆಲಸವನ್ನು ಅದರ ಸಾಧಕ ಬಾಧಕಗಳನ್ನು ತಿಳಿದು ಅದು ಯಾರಿಗೂ ಹಾನಿ ಮಾಡದಂತಹ ಕೆಲಸವನ್ನು ಆಯ್ಕೆ ಮಾಡಿ ಜಾಗರೂಕತೆಯಿಂದ ಮಾಡುವುದು. ಯಾವುದೇ ಕರ್ಮವಾಗಲಿ ಅದಕ್ಕೆ ಫಲ ಇದ್ದೇ ಇರುತ್ತದೆ. ಕರ್ಮ ಎಂದಾಗ ಅದು ಋಣಾತ್ಮಕ. ಯಾವುದೇ ದೈತ್ಯ ಜೀವಿ ನಡೆಯುವಾಗ ಅಥವಾ ಜೀವಿಸುವ ಪ್ರತಿ ಹಂತದಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿಗೆ ತೊಂದರೆಯಾಗುವುದು ನಿಶ್ಚಿತ. ಸಾಕಷ್ಟು ಸಣ್ಣ ಸಣ್ಣ ಜೀವಿಗಳು ತಮ್ಮ ಜೀವ ಕಳೆದುಕೊಳ್ಳುವುದು ನಿಶ್ಚಿತ. ಹಾಗಂತ ಯಾವುದೇ ಜೀವಿ ಚಲಿಸದೇ ಇರಲು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಆಲೋಚಿಸಿದರೆ ಈ ಭೂಮಿಯಲ್ಲಿ ಪ್ರತಿಯೊಬ್ಬರೂ ಕರ್ಮ ಮಾಡುತ್ತಿರಲೇಬೇಕು. ಆ ಕರ್ಮಕ್ಕೆ ತಕ್ಕುದಾದ ಧನಾತ್ಮಕ ಅಥವಾ ಋಣಾತ್ಮಕ ಫಲ ಇದ್ದಿದ್ದೇ. ಬೇಡ ಎಂದರೆ ಬಾರದೇ ಇರದು, ಹೆಚ್ಚು ಬೇಕು ಎಂದರೂ ಬಾರದು. ಯಾವುದೇ ಕೆಲಸ ಮಾಡುತ್ತಿದ್ದರೂ ಆ ಕೆಲಸದ ಬಗ್ಗೆ ಯಾವುದೇ ಭಾವನೆ ತಾಳದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡುತ್ತಾ ಮನಸ್ಸಿನಲ್ಲಿ ಯಾವುದೇ ದ್ವಂದ್ವವಿಲ್ಲದೆ ಯಾವುದೇ ಕೆಲಸವಾದರೂ ಸಮಭಾವದಿಂದ ಮಾಡುವುದು ಕರ್ಮಯೋಗವಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮರಣದಂಡನೆಗೆ ಗುರಿಯಾದವನನ್ನು ತನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡಿದರೆ ಯಾವುದೇ ಪರಿಣಾಮವಾಗದು. ಒಮ್ಮೆ ಮರಣದಂಡನೆ ತಪ್ಪು, ತಾನು ಮಾಡುತ್ತಿರುವ ಕೆಲಸ ಸರಿಯಿಲ್ಲ ಎಂದು ಆ ಕೆಲಸ ಬಿಟ್ಟರೆ ಅಥವಾ ನಿರಾಕರಿಸಿದರೆ ಆತನಿಂದ ಕರ್ತವ್ಯಚ್ಯುತಿ ಆಗುವುದರಿಂದ ಆತ ಕರ್ಮತ್ಯಾಗ ಮಾಡಿದ್ದಕ್ಕೆ ಇನ್ನೂ ಹೆಚ್ಚಿನ ಪರಿಣಾಮ ಹೊಂದುವುದು ನಿಶ್ಚಿತ. ಹರಿ ಓಂ.